ಜಸ್ಟಿಸ್ ಕೆಎಸ್ ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆ ವತಿಯಿಂದ ನಿಟ್ಟೆ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾನಿಲಯದ ಸಹಯೋಗದಲ್ಲಿ ಹಾಗೂ ಶ್ರೀ ಪಂಚಂದಾಯ ಬಂಟ ವೈದ್ಯನಾಥ ಮತ್ತು ಆದಿ ಕೊರಗತನಿಯ ದೈವಸ್ಥಾನದ ಸಹಕಾರದಲ್ಲಿ ದೆಕ್ಕಾಡು ಕುತ್ತಾರಿನ ಆದಿಸ್ಥಳ ಸ್ವಾಮಿ ಕೊರಗಜ್ಜ ಸೇವಾ ಕ್ಲಿನಿಕ್ ಉದ್ಘಾಟನೆಗೊಂಡಿದೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಎಚ್.ಆರ್. ತಿಮ್ಮಯ್ಯ ಅವರು ಮಾತನಾಡಿ, ಗ್ರಾಮೀಣ ಪ್ರದೇಶಗಳಲ್ಲಿ ಇಂತಹ ಆರೋಗ್ಯ ಸೇವಾ ಕೇಂದ್ರಗಳ ಅಗತ್ಯತೆ ಇದ್ದು, ಸಮಾಜಮುಖಿ ಆರೋಗ್ಯ ಯೋಜನೆಗಳು ಸಾರ್ವಜನಿಕ ಆರೋಗ್ಯದ ಬೆಳವಣಿಗೆಗೆ ನೆರವಾಗುತ್ತದೆ. ಗ್ರಾಮೀಣ ಭಾಗದ ಜನರಿಗೆ ಹಾಗೂ ದೇಶದಾದ್ಯಂತ ಬರುವ ಭಕ್ತಾದಿಗಳಿಗೆ ಸಮೀಪದಲ್ಲೇ ಆರೋಗ್ಯ ಸೇವೆ ಒದಗಿಸುವ ಉದ್ದೇಶದಿಂದ ಈ ಕ್ಲಿನಿಕ್ ತೆರೆದುಕೊಂಡಿದೆ ಅಂತ ಹೇಳಿದರು. ಕ್ಷೇಮ ಆಸ್ಪತ್ರೆ ಮತ್ತು ವೈದ್ಯಕೀಯ ವಿದ್ಯಾಸಂಸ್ಥೆಯ ವತಿಯಿಂದ ಸಾರ್ವಜನಿಕರಿಗೆ ಇಲ್ಲಿ ಉಚಿತವಾಗಿ ವೈದ್ಯಕೀಯ ಸೇವೆಯನ್ನು ಪ್ರಾರಂಭಿಸಬೇಕಂತ ಹೇಳಿ ಒಂದು ಸೇವಾ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದಾರೆ. ಮೊದಲನೇದಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ನಮ್ಮಲ್ಲಿ ಸಂದೀಪ್ ರೈ ಅವರು ಇರ್ಬೋದು, ನಮ್ಮ ಸುಮಲತಾ ಮೇಡಮ್ ಇರ್ಬೋದು, ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇಡೀ ವ್ಯವಸ್ಥಾಪನಾ ಸಮಿತಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ಇಲ್ಲಿ ಬರುವ ಭಕ್ತಾದಿಗಳಿಗೆ ಉಚಿತವಾಗಿ ತಪಾಸಣೆ ಹಾಗೂ ಔಷಧಿಗಳನ್ನು ವಿತರಿಸುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಬಳಿಕ ಕೆಎಸ್ ಹೆಗ್ಡೆ ವೈದ್ಯಕೀಯ ಅಕಾಡೆಮಿಯ ಡೀನ್ ಡಾಕ್ಟರ್ ಬಿ ಸಂದೀಪ್ ರೈ ಅವರು ಮಾತನಾಡ್ತಾ, ಉನ್ನತ ಮಟ್ಟದ ವೈದ್ಯಕೀಯ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಮುದಾಯಗಳ ನಡುವೆ ಅಂತರವನ್ನು ಕಡಿಮೆ ಮಾಡುವ ಸೇತುವೆಯಾಗಿ ಈ ಕ್ಲಿನಿಕ್ ಕಾರ್ಯನಿರ್ವಹಿಸಲಿದೆ. ಸಂಜೆ 4 ರಿಂದ 6 ಗಂಟೆಯವರೆಗೆ ಕಾರ್ಯಾಚರಿಸಲಿದ್ದು, ಚಿಕಿತ್ಸೆ ಜೊತೆಗೆ ಔಷಧಿಯನ್ನು ಉಚಿತವಾಗಿ ಕ್ಲಿನಿಕ್ನಲ್ಲಿ ಒದಗಿಸಲಾಗುವುದು ಎಂದರು. ಸೇವಾ ಟ್ರಸ್ಟ್ನವರು ಕೇಳಿಕೊಂಡಾಗ ನಮಗೆ ಆಸ್ಪತ್ರೆಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ನಾವು ಆ ಅವಕಾಶವನ್ನು ಉಪಯೋಗಿಸಿ ಇಲ್ಲಿ ಸೇವಾ ಕೇಂದ್ರವನ್ನು ಒಂದು ಮೆಡಿಕಲ್ ಫೆಸಿಲಿಟಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಈ ಫೆಸಿಲಿಟಿ 4 ರಿಂದ 6 ಗಂಟೆವರೆಗೆ ಅವರು ಕೇಳಿದ ಟೈಮಿಗೆ ಮಾಡಿಕೊಟ್ಟಿದ್ದೇವೆ. ಇದು ಪೂರ್ತಿ ಫ್ರೀಯಾಗಿ ಕೊಡ್ತಾ ಇದ್ದೇವೆ. ಎಲ್ಲ ಔಷಧಿಗಳು ಫ್ರೀ. ಇಲ್ಲಿಂದ ಏನಾದರೂ ಅಡ್ಮಿಷನ್ ಬಂದರೆ ಅವರಿಗೆ ಒಂದು 20% ಕನ್ಸೆಷನ್ ಸಹ ಸಿಗ್ತದೆ ನಮ್ಮ ಆಸ್ಪತ್ರೆ ವತಿಯಿಂದ. ಸೊ ಇದೊಂದು ಚೆನ್ನಾಗಿ ನಡೀಲಿ, ಇಲ್ಲಿದ್ದು ಬಂದ ಭಕ್ತಾದಿಗಳು ಹುಷಾರಾಗಲಿ, ಹೋಗಲಿ. ಇಲ್ಲಿಂದಲೇ ಮದ್ದು ತಗೊಂಡು ಹೋಗೋ ಹಾಗೆ ಆಗಲಿ, ನಮಗೇನು ಅಡ್ಮಿಷನ್ ಆಗಬೇಕು ಅಂತಲ್ಲ, ಇಲ್ಲಿಂದ ಫ್ರೀ ಟ್ರೀಟ್ಮೆಂಟ್ ಆಗಿ ತಗೊಂಡು ಹೋಗೋ ಹಾಗೆ ಆಗಲಿ. ಎಷ್ಟು ವರ್ಷ ನಮಗೆ ನಡೆಸಲಿಕ್ಕೆ ಆಗ್ತದೆ ಅಷ್ಟು ಕಾರ್ಯವನ್ನು ನಾವು ನಡೆಸಲಿಕ್ಕೆ ತಯಾರಿದ್ದೇವೆ. ಇಲ್ಲಿ ಒಬ್ಬರು ವೈದ್ಯರು ಇದ್ದಾರೆ, ಈಗ 4 ರಿಂದ 6 ಗಂಟೆವರೆಗೆ ಇದ್ದಾರೆ. ಮತ್ತು ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಾಗೆ ನಮಗೆ ವೈದ್ಯರು ಹಾಕಲಿಕ್ಕೆ ಏನು ತೊಂದರೆ ಇಲ್ಲ. ಫೆಸಿಲಿಟಿ ಬೇಕು ಅಂತಿದ್ದರೆ ನಾವು ಫುಲ್ಲು ನಡೆಸ್ತಾ ಇದ್ದೇವೆ. ನಮ್ಮ ಹತ್ರ ಹಾಗೆ ಇಂಥದ್ದು 24 ಕೇಂದ್ರಗಳು ಉಂಟು. ಅದು 24 ಕೇಂದ್ರದಲ್ಲಿ ನಾವು ಒಂದೊಂದು ವೈದ್ಯರು, ಒಂದು ನರ್ಸು, ಒಂದು ಟೆಕ್ನಿಷಿಯನ್, ಕೆಲವೊಮ್ಮೆ 2-3 ನಮ್ಮಿಂದ ಆಸ್ಪತ್ರೆಯಿಂದ ಬಂದು ಬೇರೆ ಡಾಕ್ಟ್ರುಗಳನ್ನ ಕಳಿಸ್ತೇವೆ. ಅಂಥದ್ದು ಉಚಿತವಾಗಿ ನಡೀತಾ ಇದೆ. ದೊಡ್ಡದಾಗಿ ಇದು ಸಹ ನಡೀತಾ ಇದೆ ಅಂತಿದ್ದರೆ ನಾವು ಕಳಿಸ್ಕೊಡ್ಲಿಕ್ಕೆ ತಯಾರಿದ್ದೇವೆ. ಸ್ಥಳೀಯರಿಗಂತಲೇ ಮಾಡಿರೋದು. ಎಲ್ರಿಗೂ, ಯಾರು ಭಕ್ತಾದಿಗಳು ಇಲ್ಲಿಗೆ ಬರ್ತಾರೆ, ಯಾರು ಸ್ಥಳೀಯರು ಬರ್ಬೋದು, ಭಕ್ತಾದಿಗಳು ಬರ್ಬೋದು, ಎಲ್ಲರೂ ಬರ್ಬೋದು. ಯಾರು ಇಲ್ಲಿಗೆ ಬರ್ತಾರೆ ಅವರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾರೆ. ನಮ್ಮ ವತಿಯಿಂದ ಅದು ಆಗ್ತದೆ. ಕೆಎಸ್ ಹೆಗ್ಡೆ ಹಾಸ್ಪಿಟ್ಲ್ ಬೊಕ್ಕ ಮುನ್ನೂರು ಗ್ರಾಮ ಪಂಚಾಯತ್ ನಮ್ಮ ಪಂಚಂತಾಯ ಬಂಟ ವೈದ್ಯನಾಥ ಕ್ಷೇತ್ರ ಆದಿಸ್ಥಳ ಒಟ್ಟು ಈ ಪ್ರದೇಶಗಳು ಒಂಜಿ ಸಾರ್ವಜನಿಕರಿಗೆ ಉಚಿತವಾಯಿನಂಚಿನ ವೈದ್ಯಕೀಯ ವ್ಯವಸ್ಥೆ ನೀನು ಏರ್ಪಾಡು ಮಾಡಿದ್ರು. ಖಂಡಿತವಾದ ಈ ಪ್ರದೇಶಕ್ಕೊಂದು ಸೂಕ್ತವಾಯಿನ ವ್ಯವಸ್ಥೆ ದಯಪಣ್ಣ ಇನ್ನಿತ ಆರೋಗ್ಯದ ಒಂಜಿ ಜನಕ್ಕೆ ದುಬಾರಿ ಆದ ಕುರ್ತುಡು ಒಂದು ಎಲ್ಲೆಲ್ಲ ಚಿಕಿತ್ಸೆಯನ್ನು ಪಡೆಯುವಂಚಿನ ಅವಕಾಶ ಈ ನಮ್ಮ ಪಂಚಂತಾಯ ಬಂಟ ವೈದ್ಯನಾಥ ಬೊಕ್ಕ ಕೊರಗತನೆ ಆದಿಸ್ಥಳ ಬೊಕ್ಕ ನಿಟ್ಟದ ವ್ಯವಸ್ಥೆ ಮಾಡಿದನು. ಆದಿಸೆಟ್ಟು ನೇತ ಪೂರ ಪ್ರಯೋಜನ ಸಾರ್ವಜನಿಕರು ಪಡೆಯೋಡು. ಆ ಮುಖಾಂತರ ನಮ್ಮ 300 ಗ್ರಾಮದ ಪಂಚಾಯತ್ ಪರವಾದ ಈ ವ್ಯವಸ್ಥೆ ಮಾಡಿದ್ದಕ್ಕೆ ರಡ್ಡು ಸಂಸ್ಥೆಗಳ ಕೃತಜ್ಞತೆಯನ್ನು ಸಲ್ಲಿಸಿ ಈ ಕ್ಲಿನಿಕ್ದ ಮಾತ ಸದುಪಾಯಗಳನ್ನ ಗ್ರಾಮಸ್ಥರು ಭಕ್ತರು ಮಾತ ಪಡೆಯಲು ಅಂಚೆನೆ ಬಾಕಿಮೇಟೆ ನಿಟ್ಟದಕ್ಕಲು ಮತ್ತು ಮಲಮಲ್ಲ ಆಸ್ಪತ್ರೆ ಬಂದಿದ್ದಾರೆ. ಆಂಡ ಈ ಕ್ಷೇತ್ರಡು ಅಕ್ನ ವೈದ್ಯಕೀಯ ನೆತ್ತೊಟ್ಟಿಗೆ ಒಂದು ದೈವಿ ಶಕ್ತಿಲ ಅಕ್ನೊಟ್ಟಿಗೆ ಉಪ್ಪುಂಡು. ಅಂಚೆ ಅದು ಮೂಲಭತ್ತಿನ ಮಾತಾರೋಗ್ಯಲ್ಲ ಗುಣಮುಖರಾದ ಪೋಪೆಲಿಂದ ಬಂದದ ನಮ್ಮ ನಂಬಿಕೆಂದು ಅಂಚೆ ಅದು ನಿಟ್ಟದ ಮಾತೆರೆಗಳ ಆಡಳಿತ ಮಂಡಲದ ಪರವಾದ ಧನ್ಯವಾದ. ಈ ಸಂದರ್ಭದಲ್ಲಿ ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯೆ ಮಲ್ಲಿಕಾ ಪಕ್ಕಳ, ಜಸ್ಟಿಸ್ ಕೆಎಸ್ ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕಿ ಡಾಕ್ಟರ್ ಸುಮಲತಾ ಆರ್ ಶೆಟ್ಟಿ, ಸೇವಾ ಕ್ಲಿನಿಕ್ನಲ್ಲಿ ವೈದ್ಯರಾಗಿರುವ ಡಾಕ್ಟರ್ ಪ್ರಕಾಶ್, ಡೆಪ್ಯೂಟಿ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಶಿರಾಲ್ ಹೆಗ್ಡೆ, ಡಾಕ್ಟರ್ ಅನಿಲ್ ಸನಿಲ್, ಅರುಣ್ ಪೂಂಜಾ, ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಡಾಕ್ಟರ್ ಹೇಮಂತ್ ಶೆಟ್ಟಿ, ಶ್ರೀ ಪಂಚಂತಾಯ ಬಂಟ ವೈದ್ಯನಾಥ ಆದಿ ಕೊರಗತನಿಯ ದೈವಸ್ಥಾನದ ಉಪಾಧ್ಯಕ್ಷರಾದ ಮಹಾಬಲ ಹೆಗ್ಡೆ, ವಿನೋದ್ ಶೆಟ್ಟಿ ಬೋಳ್ಯ, ಮುನ್ನೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಮಹಾಬಲ ದೆಪ್ಪೆಲಿಮಾರ್, ಸತೀಶ್ ಮಿತ್ತಗೆಲ, ಮೂಲ್ಯನ ಬಾಲಕೃಷ್ಣ ಮೂಲ್ಯ, ಹರೀಶ್ ಬಂಡಾರಬೈಲು, ದೈವನರ್ತಕ ಮಾಯಿಲ, ಗಣೇಶ್ ಪೂಜಾರಿ, ಮೋನಪ್ಪ ಗೌಡ, ಲಕ್ಷ್ಮಣ್ ಗೌಡ ಹಾಗೂ ದೈವದ ಚಾಕರಿ ವರ್ಗದವರು ಉಪಸ್ಥಿತರಿದ್ದರು.